ಎಸ್ ಆತ್ಮೀಯರೇ ನಮಸ್ಕಾರ. ನಾನು ನಿಮ್ಮ ಹೇಮಂತ್ ಎಸ್ಕರ್ಜಿ, ಕನ್ನಡ ಉಪನ್ಯಾಸಕರು, ಧಾರವಾಡ. ಅಕ್ಷರ ದಾಸೋಹ ಎಂತಹ ಶಿಕ್ಷಣ ದಾಸೋಹ ಎಂಬಂಥ ಕಾನ್ಸೆಪ್ಟನ್ನು ಇಟ್ಕೊಂಡು ಗ್ರಾಮ ಆಡಳಿತ ಅಧಿಕಾರಿ ಪರೀಕ್ಷೆಯನ್ನು ಬರೆಯುತ್ತಿರುವಂತಹ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ತರಗತಿಗಳನ್ನು ಮಾಡ್ತಾ ಇದ್ವಿ. ಅದರಲ್ಲೂ ಎಕ್ಸ್ಕ್ಲೂಸಿವ್ ಕನ್ನಡ ತರಗತಿಗಳನ್ನು ಮಾಡ್ತಾ ಇದ್ವಿ. ಇವತ್ತಿನ ತರಗತಿಯಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ಪರೀಕ್ಷೆಗೆ ಕನ್ನಡ ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಮುಖವಾದ ಪ್ರಶ್ನೋತ್ತರಗಳನ್ನು ಅಥವಾ ಪ್ರಮುಖವಾದ ಮಾಹಿತಿಯನ್ನು ನಿಮಗೆ ಶೇರ್ ಮಾಡಲಿದ್ದೇನೆ. 3 ದಿನಗಳಿಂದ ಅನಾರೋಗ್ಯ ಉಂಟಾಗಿತ್ತು, ತರಗತಿಯನ್ನು ತೆಗೆದುಕೊಳ್ಳಕ್ಕೆ ಆಗಿರಲಿಲ್ಲ, ಅಡಚಣೆಗಾಗಿ ವಿಷಾದಿಸುತ್ತೇನೆ. ವೆಲ್ಕಮ್ ಟು ಹೇಮಂತ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ನಮ್ಮನ್ನು ಸಂಪರ್ಕಿಸ್ಬೋದು, ಕನ್ನಡಿಗ HSKDWD. ಶಿಕ್ಷಣ ದಾಸೋಹ, ಅಕ್ಷರ ದಾಸೋಹ ಅನ್ನುವಂಥ ಕಾರ್ಯಕ್ರಮದ ನಿಟ್ಟಿನಲ್ಲಿ ಚರ್ಚೆ ಮಾಡ್ತಾ ಇದ್ವಿ. ನಿಮ್ಮ 27ನೇ ತಾರೀಕು ನಡೆಯುತ್ತಿರುವಂಥ ಗ್ರಾಮ ಆಡಳಿತ ಅಧಿಕಾರಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಈ ಕನ್ನಡ ಸಾಹಿತ್ಯ ತರಗತಿ ತಮ್ಮೆಲ್ಲರಿಗೂ ತುಂಬ ಉಪಯುಕ್ತ ಆಗುತ್ತೆ ಅಂತ ಭಾವಿಸ್ತೇನೆ. ಪ್ರಾಚೀನ ಕನ್ನಡ ಸಾಹಿತ್ಯದ ರೂಪಗಳು ಅಂತ ಇದೆ ಟೈಟಲ್, ಇಂಪಾರ್ಟೆಂಟು. ಹಳೆಯ ಕಾಲದ, ಪ್ರಾಚೀನ ಅಂದ್ರೆ ಹಳೆಯ ಅಂತ, ಹಳೆಯ ಕಾಲದಲ್ಲಿ ನಮ್ಮ ಸಾಹಿತ್ಯದ ರೂಪಗಳು ಯಾವ್ಯಾವಿದ್ವು ಅನ್ನುವಂತಹದ್ದನ್ನು ತಾವುಗಳು ಸಂಪೂರ್ಣವಾಗಿ ತಿಳ್ಕೋಬೇಕಾಗ್ತದೆ. ಎಕ್ಸಾಮಲ್ಲಿ ಇವುಗಳನ್ನು ಏನಾದರೂ ಕೊಟ್ಟರೆ ಇದು ಏನು ಅನ್ನುವಂತಹ ಪ್ರಶ್ನೆಯನ್ನು ಕೇಳಬಹುದು. ಇಲ್ಲಿ ಪ್ರಮುಖವಾಗಿ ಚರ್ಚೆ ಮಾಡ್ಕೊಂತ ಹೋದಾಗ ಬೆದಂಡೆ ಅನ್ನುವಂಥ ಒಂದು ಸಾಹಿತ್ಯ ಪ್ರಕಾರ ಇದೆ. ಚೆತ್ತಾಣ, ಒಗರಣ, ಇದನ್ನು ಪ್ರಕರಣ ಅಂತಲೂ ಕೂಡ ಕರೀತಾರೆ, ನೆನಪಿಟ್ಟುಕೊಳ್ಳಿ. ಓವನಿಗೆ ಅಥವಾ ಒನಕೆವಾಡು, ಚಂಪು ಶೈಲಿ, ಅಷ್ಟಕ, ಶತಕ, ವಚನ, ರಗಳೆ, ಷಟ್ಪದಿ, ತ್ರಿಪದಿ, ಸಾಂಗತ್ಯ, ಕೀರ್ತನೆ, ಕಂದವೃತ್ತ, ಇಷ್ಟು ಸಾಹಿತ್ಯ ರೂಪಗಳು ಹಳೆಯ ಕಾಲದಲ್ಲಿ ಇದ್ವು ಎಂಬಂಥ ಮಾಹಿತಿ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್. ಮೊನ್ನೆ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ತುಂಬ ಸರಳ ಅಂತ ಅನ್ನಿಸ್ತಾ ಇದೆ. ಅದರದೇ ಆಗಿರುವಂತಹ ಡಿಫಿಕಲ್ಟ್ ಲೆವೆಲನ್ನು ಅದು ಹೊಂದಿತ್ತು. ಓಕೆನಾ? ಆ ದೃಷ್ಟಿಕೋನವನ್ನು ಇಟ್ಕೊಂಡು ಚರ್ಚೆ ಮಾಡೋದಾದರೆ ಈ ತರಗತಿ ಅಥವಾ ಈ ಸಾಹಿತ್ಯ ರೂಪಗಳು ನಿಮಗೆ ಇಂಪಾರ್ಟೆಂಟ್ ಆಗ್ತದೆ. ಪ್ರಶ್ನೆ ಪತ್ರಿಕೆ 27ನೇ ತಾರೀಕು ಸ್ವಲ್ಪ ವೇಟೇಜೇ ಬರ್ತದೆ. 27ನೇ ತಾರೀಕು ಸ್ವಲ್ಪ ವೇಟೇಜೇ ಬರ್ತದೆ. ಆವಾಗ ಸ್ವಲ್ಪ ಒದ್ದಾಡೋದಕ್ಕಿಂತ ಈ ಥರ ತರಗತಿಗಳನ್ನು ಕೇಳ್ಕೊಂತ ತಾವುಗಳು ಮಾಹಿತಿಯನ್ನು ತೆಗೆದುಕೊಂಡು ಇವುಗಳನ್ನೆಲ್ಲ ನೋಟ್ ಮಾಡ್ಕೊಳ್ಳೋದು ತುಂಬ ಉಪಯುಕ್ತ. ಪ್ರಾಚೀನ ಕನ್ನಡ ಸಾಹಿತ್ಯ ರೂಪಗಳಲ್ಲಿ ಮೊದಲನೇದಾಗಿ ಕಂಡು ಬರೋದು ಯಾವುದಪ್ಪ ಅಂದ್ರೆ ಬೆದಂಡೆ ಅಂತ ಹೇಳಿ. ಬೆದಂಡೆ ಎಂಬ ಪದದ ತತ್ಸಮ ಅಥವಾ ತದ್ಭವ ರೂಪ ಏನಂತ ಪ್ರಶ್ನೆ ಕೇಳಬಹುದು, ವೈದಂಡಿಕ ಅಂತ. ಬೆದಂಡೆ ಎಂಬ ಪದವು ಯಾವ ಭಾಷೆಯ ಪದ ಅಂತ ಕೇಳಿದ್ರೆ ಸಂಸ್ಕೃತ ಭಾಷಾ ಪದ. ಬೆದಂಡೆ ಅನ್ನುವಂಥದ್ದನ್ನು ನಮ್ಮ ದೇಶಿ ಕಾವ್ಯ ಪದ್ಧತಿ ಅನ್ನುವಂಥ ಮಾತಲ್ಲಿ ಕರಿತಾ ಇದ್ರು ಅನ್ನುವಂಥದ್ದು ಇಂಪಾರ್ಟೆಂಟ್. ಬೆದಂಡೆ ಅನ್ನುವಂಥದ್ದು ವೈದಂಡಿಕ ಎಂಬ ಸಂಸ್ಕೃತದಿಂದ ತದ್ಭವ ರೂಪವನ್ನು ಹೊಂದಿ ಬಂದಿದೆ. ಬೆದಂಡೆ ಎಂಬ ಪದ ನಮ್ಮ ದೇಶಿ ಕಾವ್ಯ ಪದ್ಧತಿ ಅಂತ ಗುರುತಿಸಲಾಗಿದೆ. ವೈದಂಡಿಕ ಅಂದ್ರೆ ಬೆದಂಡೆ ಪದದ ತದ್ಭವ ರೂಪವಾಗಿರುವ ವೈದಂಡಿಕ ಎಂಬ ಪದದ ಅರ್ಥ ಏನಪ್ಪಾ ಅಂದ್ರೆ ವೀಣೆಯ ಹಿಮ್ಮೇಳವಿಲ್ಲದೆ ಹಾಡುವಂತಹ ಹಾಡು ಅಂತ. ನಿಮಗೆ ಈ ಹಳ್ಳಿಲಿ ಲಾವಣಿ ಪದ ಹಾಡಬೇಕಾದಾಗ, ಬೀಸೋ ಪದ ಹಾಡಬೇಕಾದಾಗ, ಕುಟ್ಟೋ ಪದ ಹಾಡಬೇಕಾದಾಗ ಹಿಮ್ಮೇಳ ಅಂತ ಇರ್ತದೆ. ಈ ಉತ್ತರ ಕರ್ನಾಟಕದಲ್ಲಿ ಭಜನೆ ಮಾಡಬೇಕಾದಾಗ ನೋಡ್ಬೇಕು ನೀವು, ಹಾರ್ಮೋನಿಯಂ ಮಾಸ್ತರ್ ಪದ್ಯಟ್ಟು ಹೇಳ್ತಾ ಇರ್ತಾನೆ, ಅವನು ಹೇಳಿಬಿಟ್ಟೆ ಆದ್ಮೇಲೆ ಹಿಂದ್ಗಡೆ ತಾಳ ಹಾಕ್ತಾ ತಬಲಾ ಮಾಸ್ತರ್ ಜೊತೆಗೆ ಹಿಮ್ಮೇಳದಲ್ಲಿ ಹಾಡ್ತಿರ್ತಾರೆ. ಹಾಗೆ ಈ ವೈದಂಡಿಕ ಎಂಬ ಪದದ ಅರ್ಥ ಏನಪ್ಪಾ ಅಂದ್ರೆ ವೀಣೆಯ ಹಿಮ್ಮೇಳವಿಲ್ಲದೆ ಇರುವಂತಹ ಹಾಡು ಅನ್ನುವಂಥ ಅರ್ಥವನ್ನು ಇದು ಕೊಡುತ್ತಿತ್ತು ಅನ್ನುವಂಥದ್ದು. ಹಾಗಿದ್ರೆ ಜನಪದದ ಮೂಲ ದೇಶಿ ಕಾವ್ಯ ಪದ್ಧತಿ ಯಾವುದು ಅಂತ ಪ್ರಶ್ನೆ ಕೇಳಿದ್ರೆ ಬೆದಂಡೆ ಅಂತ ಹೇಳಬೇಕು. ಬೆದಂಡೆ ನಿಮಗೆಲ್ಲ ಗೊತ್ತಿದೆ. ಜನಪದ ಅನ್ನುವಂಥದ್ದು ಬಾಯಿಂದ ಬಾಯಿಗೆ ಬಂದಿರುವಂಥ ಒಂದು ಸಾಹಿತ್ಯ. ಜನಪದ ಬಾಯಿಂದ ಬಾಯಿಗೆ ಬಂದಿರುವಂತಹ ಸಾಹಿತ್ಯದ ಮೂಲ ಯಾವುದಪ್ಪ ಅಂತ ಹೇಳಿದ್ರೆ ಬೆದಂಡೆ ಎಂಬುವಂಥದ್ದು. ಎಕ್ಸಾಂಪಲ್ ಕೇಳ್ಬೋದು, ಜನಪದದ ಮೂಲ ದೇಶೀಯ ಕಾವ್ಯ ಪದ್ಧತಿ ಯಾವುದಪ್ಪ ಅಂತ ಹೇಳಿದ್ರೆ ಬೆದಂಡೆ ಅಂತ ಆನ್ಸರ್. ಇದು ಶಾಂತಿನಾಥನ ಸುಕುಮಾರ ಚರಿತೆ ಎಂಬ ಕಥೆಯಲ್ಲಿ ಕಂಡು ಬರ್ತದೆ. ಶಾಂತಿನಾಥ ಅನ್ನುವಂತಹ ವ್ಯಕ್ತಿ ಅದ ಸುಕುಮಾರ ಚರಿತೆ ಅಂತ ಬರೀತಾನೆ. ಈ ಸುಕುಮಾರ ಚರಿತೆಯಲ್ಲಿ ಈ ಕಾವ್ಯ ಪದ್ಧತಿ ಕಂಡು ಬರ್ತದೆ.
ಈ ಕಾವ್ಯ ಪದ್ಧತಿಯಲ್ಲಿ ಬೆದಂಡೆ ಅನ್ನುವಂಥ ಕಾವ್ಯ ಪದ್ಧತಿಯಲ್ಲಿ ಪ್ರೇಮಿಗಳನ್ನು ಯಾವ ಹೆಸರಿನಿಂದ ಕರೀತಾ ಇದ್ರು ಅಂತ ತುಂಬಾ ಆಳವಾಗಿರುವಂಥ ಪ್ರಶ್ನೆ. ಬಹುಶಃ ನಿಮ್ಗೆ ಇದನ್ನು ಕೇಳಲಿಕ್ಕಿಲ್ಲ, ಬಟ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. PDO ಪರೀಕ್ಷೆಯಲ್ಲಿ ಕೇಳಬಹುದು ಅಥವಾ ನಿಮ್ಮ ಗ್ರೂಪ್ C ಎಕ್ಸಾಮಲ್ಲಿ ಕೇಳಬಹುದು. ಸೊ ಬೆದಂಡೆ ಎಂಬುವಂಥದ್ದು ಜನಪದ ಮೂಲ ದೇಶೀಯ ಕಾವ್ಯ ಪದ್ಧತಿ ಯಾವುದು ಅಂತ ಹೇಳ್ಬಿಟ್ಟು ನಿಮ್ಮ VAO ಎಕ್ಸಾಮಿಗೆ ಕೇಳಬಹುದು. ಓಕೆನಾ? ಸೊ ಪ್ರೇಮಿಗಳನ್ನು ಬೆದಂಡೆ ಕಾವ್ಯ ಪದ್ಧತಿಯಲ್ಲಿ ಪ್ರೇಮಿಗಳನ್ನು ಈ ಹೆಸರಿನಿಂದ ಕರೆಯಲಾಗಿದೆ ಅಂದರೆ ನಾಣಿಲಿ ಎಂದರ್ಥ. ನಾಣಿಲಿ ಅಂದ್ರೆ ಏನಪ್ಪ? ನಾಚಿಕೆ ಇಲ್ಲದವರು ಎಂದರ್ಥ. ಹಂಗಾರೆ ಪ್ರೇಮಿಗಳ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ. ಸೊ ನಾಚಿಕೆ ಇಲ್ಲದವರು ಇನ್ ದ ಸೆನ್ಸ್ ಅವರಿಗೆ ಜಗತ್ತಿನ ಬಗ್ಗೆ ಯಾವುದೇ ರೀತಿ ವಿಚಾರಗಳಿರಲ್ಲ. ಆ ಹುಡುಗ ಆ ಹುಡುಗಿ ಅವರದ್ದೇ ಆಗಿರುವಂತಹ ಫೀಲಿಂಗ್ಸನ್ನು ಶೇರ್ ಮಾಡ್ಕೊಳ್ಳುವಂಥದ್ದು. ಸೊ ಯಾರೇನು ಅನ್ಕೊಂಡ್ರೆ ನಮಗೇನಾಗಬೇಕಾಗಿದೆ, ಯಾರ ಬಗ್ಗೆ ನಮ್ಗೆ ಅಭಿಪ್ರಾಯಗಳಿಲ್ಲ, ಅವಶ್ಯಕತೆಗಳಿಲ್ಲ, ನಮ್ಮ ಜೀವನ ನಮಗೆ ಬಂದಂಗೆ ಅಂತ ಪ್ರೇಮಿಗಳು. ಹಾಗೆ ಸೊ ಶಾಂತಿನಾಥನ ಸುಕುಮಾರ ಚರಿತೆಯಲ್ಲಿ ಬೆದಂಡಿಯ ಪ್ರೇಮಿಗಳನ್ನು ನಾಣಿಲಿ ಎಂಬ ಹೆಸರಿಂದ ಕರೀತಾ ಇದ್ರು. ನಾಣಿಲಿ ಅಂದ್ರೆ ನಾಚಿಕೆ ಇಲ್ಲದವರು ಎಂದರ್ಥ. ಹಂಗಾರೆ ಬೆದಂಡೆ ಎಂಬಂತಹ ಸಾಹಿತ್ಯ ಪ್ರಕಾರಕ್ಕೆ ಅಥವಾ ಕಾವ್ಯ ಪದ್ಧತಿಗೆ ಸೊ ಇಲ್ಲೊಬ್ಬ ಕವಿ ತನ್ನದೇ ಆಗಿರುವಂತಹ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಆ ಸ್ಟೇಟ್ಮೆಂಟು ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗ್ತದೆ. AP ವೆಂಕಟಪ್ಪ ಶೆಟ್ಟಿ ಅಂತ ಹೇಳಿ, ಬೆದಂಡೆ ಎಂಬುದು ಕೇಳಲಿಕ್ಕೂ ನೋಡಲಿಕ್ಕೂ ಇರುವ ದೇಶಿ ಗಾನದ ದೃಶ್ಯ ಕಲೆ ಅಂತ ಹೇಳ್ತಾರೆ. ದೇಶಿ ಗಾನ ದೇಶಿ ಅಂದ್ರೆ ನಮ್ಮದು. ಈಗ ಎಲ್ಲರ ಹೋಟೆಲ್ಗೆ ಹೋದಾಗ ನಾಟಿ ಸ್ಟೈಲ್ ಅಂತ ಹಾಕ್ತಾರೆ. ನಾಟಿ ಸ್ಟೈಲ್ ಊಟ ಸಿಗುತ್ತದೆ, ಸ್ವಲ್ಪ ಖಾರವಾಗಿ ಆ ಪ್ರದೇಶಕ್ಕೆ ಹೊಂದಿಕೊಂಡಿರುವಂತೆ ಸಿಗ್ತದೆ. ಈಗ ನಮ್ಮ ದೇಶಿ ಗಾನದ ದೃಶ್ಯ ಕಲೆ ನೋಡುವಂಥದ್ದು, ಅದನ್ನು ಕಣ್ಣಿಗೆ ಸವಿಯುವಂಥ ಒಂದು ಕಲೆ ಅನ್ನುವಂಥ ಮಾತನ್ನು KP ವೆಂಕಟಪ್ಪ ಶೆಟ್ಟಿ ಹೇಳಿದ್ದಾರೆ. ಸೊ ನೆನಪಿರಲಿ ಬೆದಂಡೆ ಅನ್ನುವಂಥದ್ದು. ಹಾಗಿದ್ರೆ ಮುಂದೆ ಹೋಗೋದಾದರೆ ಚೆತ್ತಾಣ ಅನ್ನುವಂಥದ್ದು, ಇದು ಎರಡನೆಯ ಕನ್ನಡ ಸಾಹಿತ್ಯ ಪ್ರಾಚೀನ ಕನ್ನಡ ಸಾಹಿತ್ಯ ರೂಪಗಳಲ್ಲಿ ಎರಡನೇದಾಗಿ ಕಂಡು ಬರ್ತದೆ. ಚೆತ್ತಾಣ ಅಂತ ಹೇಳಿದ ಸ್ನೇಹಿತರೆ, ಹಲವು ಕಂದಗಳು, ಸುಂದರ ವೃತ್ತಗಳು, ಕರ, ಚೌಪದಿ, ಗೀತಿಕೆ, ತ್ರಿವಿಧಿ ಇವುಗಳ ಸಮಾವೇಶವಾಗಿ ಇವೆಲ್ಲವನ್ನು ಕೂಡಿರೋದಕ್ಕೆ ಚೆತ್ತಾಣ ಅಂತ ಕರೀತಾರೆ. ಸೊ ಹಾಗೆ ನಿಮ್ಗೆ ಒಂದು ಸಣ್ಣದಾಗಿರುವಂಥ ಮಾಹಿತಿ ಕೊಡ್ತೇನೆ. ಕರ್ನಾಟಕ ವಿಷಯ ಜಾತಿಗಳು ಅಂತ ಬರ್ತದೆ, ಅಲ್ಲಿ ಇವೆಲ್ಲವೂ ಕಂಡು ಬರ್ತದೆ. ಕರ್ನಾಟಕ ವಿಷಯ ಜಾತಿಗಳು ಅಂತ. ಓಕೆನಾ? ಸೊ ಇವೆಲ್ಲ ಅಕ್ಕರ, ಚೌಪದಿ, ಗೀತಿಕೆ, ತ್ರಿವಿಧಿ, ಛಂದೋವತಂಸ, ಸೊ ಎಳೆ ಅನ್ನುವಂತಹ ಪದ್ಯ ಪ್ರಕಾರಗಳೆಲ್ಲವೂ ಅಲ್ಲಿ ಕಂಡು ಬರ್ತದೆ. ಸೊ ಚೆತ್ತಾಣ ಅನ್ನುವಂಥದ್ದು ಪ್ರಾಚೀನ ಕನ್ನಡ ಸಾಹಿತ್ಯ ರೂಪಗಳಲ್ಲಿ ಒಂದು. ಸೊ ಹಲವು ಕಂದಗಳನ್ನು, ಓಕೆನಾ, ಹಲವು ಕಂದಗಳನ್ನು, ಸುಂದರ ವೃತ್ತಗಳನ್ನು, ಅಕ್ಕರಗಳನ್ನು, ಚೌಪದಿಗಳನ್ನು, ಗೀತಿಕೆಗಳನ್ನು, ಓಕೆ, ತ್ರಿವಿಧಿಗಳನ್ನು ಕೂಡಿಸಿರುವಂಥ ಒಂದು ಸಮಾವೇಶವಾಗಿದೆ. ಬೆದಂಡೆ, ಚೆತ್ತಾಣ ನೋಡ್ರಿ, ಇವೆರಡು ಕವಿರಾಜ ಮಾರ್ಗದಲ್ಲಿ ಕಂಡುಬರುತ್ತದೆ. ಬೆದಂಡೆ, ಚೆತ್ತಾಣ ಎಂಬ ಮೂಲತಃ ದೇಶಿ ಪದ್ಯ ಜಾತಿಗಳಿಂದ ಕೂಡಿದ ರಚನೆಗಳಾಗಿದ್ವು ಅನ್ನುವಂಥದ್ದು ಪ್ರಮುಖವಾದ ಮಾಹಿತಿ. ಆಮೇಲೆ ಇವುಗಳಿಗೆ ಕಂದ ವೃತ್ತಗಳನ್ನು ಬೇರಿಸಿ ನಮ್ಮ ದೇಶಿ ಮಾರ್ಗ ಕಾವ್ಯ ಪದ್ಧತಿಗೆ ಹೊಂದಿಸುವ ಪ್ರಯತ್ನವನ್ನು ಪಂಡಿತ ಕವಿಗಳು ಮಾಡಿದರೆಂದು ತೋರುತ್ತದೆ. ದೇಶಿ ಪದ್ಧತಿಯನ್ನು ಸೊ ಒಂದು ಹಳಿಗೆ ಹಾಕಿಬಿಡೋದು. ಮಾರ್ಗ ಕಾವ್ಯ ಅಂತಂದ್ರೆ ಹೊಸದಾದ ಮಾರ್ಗವನ್ನು ಮಾಡ್ದಂಗೆ ಮತ್ತು ಮುಂದೆ ಕವಿಗಳು ಬಳಸುವಂತೆ ಅದನ್ನು ಪರ್ಯಾಯವಾಗಿ ಒಂದು ಹಂತಕ್ಕೆ ತರುವಂಥ ಒಂದು ಪ್ರಯತ್ನವನ್ನು ಪಂಡಿತರು ಮಾಡಿದರು ಅನ್ನುವಂಥದ್ದು ಸ್ವಲ್ಪ ನಿಮಗೆ ಕ್ಲಿಷ್ಟಕರವಾದರೆ ಅವುಗಳು ಬೆದಂಡೆ ಮತ್ತು ಚೆತ್ತಾಣ ಅನ್ನುವಂಥದ್ದು ಪ್ರಾಚೀನ ಕನ್ನಡ ಸಾಹಿತ್ಯ ರೂಪಗಳು ಅಂತ ತಿಳ್ಕೊಂಡ್ರೆ ಸಾಕು. ಓಕೆನಾ? ಸೊ ಚೆತ್ತಾಣ ಎಂಬುವಂಥದ್ದು, ಬೆದಂಡೆ ಎಂಬ ಪದಜಾತಿಗಳು ನಮಗೆ ತಿಳಿದ ಮಟ್ಟಿಗೆ ಸಂಸ್ಕೃತದ ಅಲಂಕಾರ ಗ್ರಂಥಗಳಲ್ಲಿ ಕೂಡ ಎಲ್ಲಿಯೂ ಉಕ್ತವಾಗಿಲ್ಲ ಎಂಬುವಂಥದ್ದು ತೀನಂ ಶ್ರೀಕಂಠಯ್ಯನವರ ಹೇಳಿಕೆ. ಸೊ ನಿಮ್ಮ PDO ಎಕ್ಸಾಮಿಗೆ ಅಥವಾ ಸೆಟ್ ನೆಟ್ ಎಕ್ಸಾಮ್ಗೆ ಈ ರೀತಿ ಪ್ರಶ್ನೆಗಳನ್ನು ಕೇಳಬಹುದು. ಬೆದಂಡೆ ಎಂಬ ಪದ್ಯ ಜಾತಿಗಳು ನಮಗೆ ತಿಳಿದ ಮಟ್ಟಿಗೆ ಸಂಸ್ಕೃತದ ಅಲಂಕಾರ ಗ್ರಂಥಗಳು ಬರ್ತಾವೆ. ಆ ಅಲಂಕಾರ ಗ್ರಂಥಗಳಲ್ಲಿ ಇವೆಲ್ಲೂ ಕೂಡ ಕಂಡು ಬಂದಿಲ್ಲ ಅನ್ನುವಂಥದ್ದನ್ನು ತೀನಂ ಶ್ರೀಕಂಠಯ್ಯನವರು ಹೇಳ್ತಾರೆ. ಅಂದರೆ ಚೆತ್ತಾಣ ಮತ್ತು ಬೆದಂಡೆ ಎಂಬಂತಹ ಎರಡು ಪದ್ಯ ಜಾತಿಗಳನ್ನು ತಿಳಿದುಕೊಂಡಾದ್ಮೇಲೆ ಮೂರನೇ ಪದ್ಯ ಜಾತಿ ಬಗ್ಗೆ ಚರ್ಚೆ ಮಾಡೋಣ. ಪಗರಣ ಅಂತ. ಈ ಪಗರಣ ಅನ್ನುವಂಥದ್ದನ್ನು ಪ್ರಕರಣ ಅಂತಲೂ ಕೂಡ ಕರೀತಾರೆ. ನೆನಪಿಟ್ಟುಕೊಳ್ಳಿ, ಪಗರಣ ಮೀನ್ಸ್ ಪ್ರಕರಣ. ಇಲ್ಲಿ ಪ್ರಕರಣ ಅಂತ ಹೇಳಿದ್ರೆ ಹಾಸ್ಯ ಪ್ರಧಾನ ನಾಟಕ
ಹಾಸ್ಯ ಪ್ರಧಾನ ನಾಟಕ. ಹಾಸ್ಯವನ್ನು ಮುಖ್ಯವಾಗಿ ಇಟ್ಕೊಂಡು ಮಾಡಿರುವಂಥ ನಾಟಕ ಎಂದರ್ಥ. ಉತ್ತರ ಕರ್ನಾಟಕ ಮಂದಿಗೆ ಬಹಳ ಬೇಗ ಅರ್ಥ ಆಗ್ತದೆ. ಉತ್ತರ ಕರ್ನಾಟಕ ಮಂದಿಗೆ ಏನಂತ ಅರ್ಥ ಆಗ್ಬೋದು? ಉತ್ತರ ಕರ್ನಾಟಕ ಮಂದಿಗೆ ಬಹಳ ಬೇಗ ಅರ್ಥ ಆಗ್ತದೆ. ಏನಂತ ಅರ್ಥ ಆಗ್ತದೆ? ಕುಂಟು ಕೋಣ ಮೂಕು ಜಾಣ ಅಂತ ಒಂದು ನಾಟಕ ಐತೆ ನೋಡ್ರಿ. ಕುಂಟು ಕೋಣ ಮೂಕು ಜಾಣ. ಈ ನಾಟಕದಲ್ಲಿ ಹಾಸ್ಯಕ್ಕೆ ಅತಿ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡಲಾಗಿದೆ. ಕುಂಟು ಕೋಣ ಮೂಕು ಜಾಣ ಅಂತ. ಹಂಗೆ ಪಗರಣ ಎನ್ನುವಂಥದ್ದು ಇದು ಪ್ರಕರಣ ಎಂಬ ಪದದ ತದ್ಭವ ರೂಪ. ಸಂಸ್ಕೃತ ಅನ್ನುವಂಥ ಭಾಷೆಯಲ್ಲಿ ನಾಟಕದಲ್ಲಿ 10 ಪ್ರಕಾರಗಳು ಕಂಡುಬರುತ್ತವೆ. ಆ 10 ಪ್ರಕಾರಗಳಲ್ಲಿ ಪ್ರಕರಣವೂ ಕೂಡ ಒಂದು. ಈಗ ಸಂಸ್ಕೃತ ಅನ್ನುವಂಥ ಒಂದು ಭಾಷೆ ಇದೆ. ಆ ಭಾಷೆಯಲ್ಲಿ ನಾಟಕದಲ್ಲಿ 10 ರೀತಿಯ ಪ್ರಕಾರಗಳು ಕಂಡುಬರುತ್ತೆ. ಆ 10 ರೀತಿಯ ಪ್ರಕಾರಗಳಲ್ಲಿ ಇದು ಕೂಡ ಒಂದು. ಕವಿ ಕಲ್ಪಿತವಾದಂತಹ ಲೌಕಿಕ ಕಣ್ಣಿಗೆ ಕಾಣುವಂಥದ್ದು, ಅಲೌಕಿಕ ಕಣ್ಣಿಗೆ ಕಾಣದೇ ಇರುವಂಥದ್ದು, ಲೌಕಿಕ ವೃತ್ತ ಮುಂತಾದ ಲಕ್ಷಣಗಳಿಂದ ಕೂಡಿರುವುದಕ್ಕೆ ಪ್ರಕರಣವೆಂದು ಕರೆಯುತ್ತೆ. ಕವಿಯ ಕಲ್ಪನೆ ಪ್ರಸ್ತುತವಾಗಿ ಮುಂದೆ ಇರುವುದನ್ನು ಬರೆದು ಹಾಸ್ಯಾತ್ಮಕವಾಗಿ ಪ್ರದರ್ಶನ ಮಾಡುವಂಥದ್ದು. ಸೊ ಪಗರಣ ಎಂದರೆ ನಾನು ಅವಾಗ ಹೇಳಿದೆ ಹಾಸ್ಯ ಪ್ರಧಾನ ನಾಟಕ ಪ್ರಕರಣ. ಓಕೆನಾ? ನಾಟಕ ಈ ಪ್ರಕರಣ ಲಕ್ಷಣದಲ್ಲಿ ಶೃಂಗಾರವು ಪ್ರಧಾನವಾಗಿರಬೇಕು. ಶೃಂಗಾರದ ಹೊಂಗೆಯ ಮರ ಹೂ ಬಿಟ್ಟಿದೆ. ಶೃಂಗಾರ ಈ ಒಂದು ಪ್ರಕರಣದಲ್ಲಿ ಅಥವಾ ಪ್ರಕರಣದಲ್ಲಿ ಹಾಸ್ಯ ನಾಟಕದಲ್ಲಿ ಶೃಂಗಾರಕ್ಕೆ ಅತಿ ಹೆಚ್ಚು ಪ್ರಧಾನವನ್ನು ಕೊಡಬೇಕು. ಹಾಸ್ಯ ಅನ್ನುವಂಥದ್ದು ಶೃಂಗಾರಕ್ಕೆ ಬ್ಯಾಕ್ ಬೋನ್ ಆಗಿ ನಿಲ್ಲಬೇಕು. ಹಾಸ್ಯ ಅನ್ನುವಂಥದ್ದು ಶೃಂಗಾರಕ್ಕೆ ಬ್ಯಾಕ್ ಬೋನ್ ಆಗಿ ನಿಲ್ಲಬೇಕು, ಸಪೋರ್ಟಿವ್ ಆಗಿ ನಿಲ್ಲಬೇಕು. ಶೃಂಗಾರ ಅಂದರೆ ಗೊತ್ತು ನಿಮಗೆ. ಸೊ ಅದಕ್ಕೆ ಅದರದ್ದೇ ಆಗಿರುವಂಥ ಒಂದು ಲಾಜಿಕ್ ಇದೆ ಶೃಂಗಾರಕ್ಕೆ. ನವರಸಗಳು ಬರುತ್ತಲ್ಲ, ವೀರ, ರೌದ್ರ, ಭಯಾನಕ, ಅದ್ಭುತ, ಶಾಂತ, ಕರುಣ, ಹಾಸ್ಯ, ಬಿಭತ್ಸ ಅಂತಂದು ಹೇಳಿ ಅದರಲ್ಲಿ ಶೃಂಗಾರ ಅನ್ನುವಂಥದ್ದು ಕೂಡ ಗಮನ ಸೆಳೆಯುವಂಥ ಒಂದು ವಿಚಾರ. ಸೊ ಹಾಸ್ಯಕ್ಕೆ ಶೃಂಗಾರ ಪ್ರಧಾನವಾಗಿರಬೇಕು ಪ್ರಕರಣದಲ್ಲಿ, ಹಾಸ್ಯವು ಇದಕ್ಕೆ ಪೋಷಕವಾಗಿರಬೇಕು ಅನ್ನುವಂಥ ಅಂಶವನ್ನು ಕೊಡುತ್ತಾರೆ. ಇನ್ನು 4ನೇದಾಗಿ ಕಂಡು ಬರೋದಾದರೆ ಓವನಿಗೆ ಅಥವಾ ಒನಕೆ ವಾಡು ಅಂತಿದೆ. ಓವನಿಗೆ ಅಥವಾ ಒನಕೆ ನಾಡು. ಓವನಿಗೆ ಅಥವಾ ಒನಕೆ ನಾಡು ಅನ್ನುವಂಥದ್ದು ಪಂಪ ಪೂರ್ವ ಯುಗದಲ್ಲಿ ಕಂಡು ಬರ್ತದೆ. ಅಂದರೆ 9ನೇ ಶತಮಾನದ ಹಿಂಭಾಗ, ಪಂಪ ಪೂರ್ವ ಯುಗ ಅಂತ ಕರಿತೀವಿ. ಪಂಪನ ಕಾಲವನ್ನು 9ನೇ ಶತಮಾನ ಅಂತ ಕರಿತೀವಿ. ಅಂದರೆ ಓವನಿಗೆ ಅಥವಾ ಒನಕೆ ವಾಡು ಪಂಪ ಪೂರ್ವ ಯುಗದಲ್ಲಿ ಕಂಡು ಬರುವಂಥದ್ದು ಬಹು ಪ್ರಚಲಿತದಲ್ಲಿದ್ದಂತಹ ಜನಪದ ಸಾಹಿತ್ಯ, ತುಂಬ ಪಾಪ್ಯುಲಾರಿಟಿ ಆಗಿತ್ತು ಅಂತ. ಸೊ ಹಳ್ಳಿಗರು ಬೀಸುವಾಗ ಕುಟ್ಟುವಾಗ ಹಾಡನ್ನು ಹಾಡ್ತಾ ಇದ್ರು. ಹಾಗಾಗಿ ಬೀಸುವ ಮತ್ತು ಕುಟ್ಟುವ ಪದಗಳು ಅಂತ ಚಲಾವಣೆಯಲ್ಲಿತ್ತು. ಹೆಣ್ಣು ಮಕ್ಕಳು ಹೆಂಗಸರು ಬಹುತೇಕ ಹಾಡಿಕೊಳ್ತಿದ್ದ ಈ ಹಾಡು ಸ್ತ್ರೀ ಸಮುದಾಯದ ರಚನೆಗಳೂ ಆಗಿದ್ವು ಅನ್ನುವಂಥದ್ದು. ಓವನಿಗೆ ಅಥವಾ ಒನಕೆ ವಾಡು ನಿಮಗೆಲ್ಲ ಗೊತ್ತೇ ಇದೆ. ಬೀಸೋದು ಬಿಸಿ ಬಹಳ, ಕುಟ್ಟೋದು ಖುಷಿ ಬಹಳ, ರೊಟ್ಟಿ ಸುಡೋದು ಜಳಬಳ ತಂಗಿ, ಕ್ಯಾಜಿಗಿ ಗರಿಗಳು ಯಾಕ ಬಾಡ್ಯಾವು. ಹೆಂಗಸರು ಹಾಡುವಂಥ ಹಾಡು, ಹೆಣ್ಮಕ್ಳು ಹಾಡುವಂಥ ಹಾಡು. ಸೊ ಹೆಣ್ಮಕ್ಳು ಬೀಸಬೇಕಾದಾಗ ಸೊ ಆ ಒಂದು ರಾಗಿಯನ್ನು ಬೀಸುವ ಕಲ್ಲು ಕೂಡ ಅವಳ ಪಾಲಿಗೆ ದೈವದ ಸಂಕೇತ, ತನ್ನ ಪಾಲಿಗೆ ಸ್ನೇಹಿತೆ, ದುಃಖವನ್ನು ಹಂಚಿಕೊಳ್ಳುವ ಸ್ನೇಹಿತೆಯಾಗಿ ಕೂಡ ಇರ್ತಾ ಇದ್ಲು. ಸೊ ಜನಪದರು ಹೇಳುವಂಥದ್ದು ಕಲ್ಲಮ್ಮ ಮಾತಾಯಿ ಮೆಲ್ಲಮ್ಮ ರಾಗಿಯ ಜಲ್ಲನೆ ಉದರಮ್ಮ. ಅಂದ್ರೆ ಆ ರೀತಿಯಾಗಿ ಕಲ್ಲಮ್ಮಗೆ ಅವ್ರ ದೇವರ ಸಮಾನವಾಗಿ ಹೋಲಿಸಿ ಮಾತನಾಡುವಂಥ ಹಾಡು ಈಗೂ ಕೂಡ ಹಳ್ಳಿಯಲ್ಲಿ ಚಲಾವಣೆಗಳು ಉಂಟು. ಅಂದರೆ ಹೆಣ್ಮಕ್ಳು ಆಡುವಂಥದ್ದು, ಹೆಂಗಸರು ಬಹುತೇಕ ಸ್ತ್ರೀ ಸಮುದಾಯ ತುಂಬ ಚೆನ್ನಾಗಿ ಕೊಟ್ಟಿದ್ದಾನೆ ಅವನು. ಸ್ತ್ರೀ ಸಮುದಾಯದವರು ಆ ರಚನೆ ಮಾಡಿ ಹಾಡ್ತಾ ಇದ್ರು. ಒನಕೆ ವಾಡು ಅನ್ನುವಂಥದ್ದು ತ್ರಿಪದಿಯಲ್ಲಿ ಇರುತ್ತಿದ್ದವೆಂದ ಒನಕೆ ವಾಡು 3 ಸಾಲುಗಳು ಇರ್ತದೆ, ತ್ರಿಪದಿಯಲ್ಲಿ ಇರುತ್ತಿದ್ದವೆಂದು ಸ್ಪಷ್ಟವಾಗ್ತದೆ ಎಂಬುದು ರಂಶ್ರೀ ಮುಗುಳಿ ಅನ್ನುವಂಥ ಲೇಖಕರ ಅಭಿಪ್ರಾಯವಾಗಿತ್ತು. ಒನಕೆ ವಾಡು ಅನ್ನುವಂಥದ್ದು 3 ಸಾಲುಗಳಿಂದ ಕೂಡ ತ್ರಿಪದಿಯಲ್ಲಿ ಇರ್ತಾ ಇತ್ತು. ಕರಿ 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 ಎಂದು ಕರಿ ಕರಿ ಮಾಡಬೇಡ, ನೇರಳೆ ಹಣ್ಣು ಬಲುಕಪ್ಪ, ತಿಂದು ನೋಡಿದ್ರೆ ರುಚಿ ಬಾಳ ಅನ್ನುವಂಥ ಮಾತನ್ನು ಗರತಿ ತನ್ನ ಗಂಡನಿಗೆ ಹೇಳಿದ್ಲಂತ. ಅಂಗಿ ಮ್ಯಾಲ ಅಂಗಿ ಚಂದೇನೋ ನನ್ನ ರಾಯ, ರಂಬಿ ಮ್ಯಾಲ ರಂಬಿ ಚಂದೇನೋ ನಿನಗ ಅನ್ನುವಂಥ ಮಾತನ್ನು ಹೇಳಿದ್ಲಂತ. ಹಂಗೆ ಸೊ ಹೆಣ್ಣುಮಕ್ಕಳು ಹೆಂಗಸರು ಹಾಡಿಕೊಳ್ತಿರುವಂಥ ಹಾಡು ಸ್ತ್ರೀ ಸಮುದಾಯದ ರಚನೆಗಳು ಆಗಿರಬಹುದು. ಸೊ ಈ ಒನಕೆ ವಾಡು ಅನ್ನುವಂಥದ್ದು ತ್ರಿಪದಿಯಲ್ಲಿದ್ದುವು ಅನ್ನುವಂತಹದ್ದು ಸ್ಪಷ್ಟವಾಗ್ತದೆ ಅನ್ನುವಂಥದ್ದು ರಂಶಿ ಮುಗುಳಿ ಅವರ ಮಾತಾಗಿತ್ತು. ಶಿವಮಾರ ಅಂತ ಒಬ್ಬ ಲೇಖಕರಿದ್ದರು, ಒಬ್ಬರು ಸಾಹಿತಿಗಳಿದ್ರು. ಅವರು ಗಜಾತ್ಮತ ಅನ್ನುವಂಥ ಒಂದು ಕೃತಿನ ಬರೀತಾರೆ. ಅದು ತ್ರಿಪದಿಯಲ್ಲಿ ರಚನೆ ಆಗಿದ್ದು ಆ ಹಾಡುಗಳನ್ನು ಓವನಿಗೆ ಅಥವಾ ಒನಕೆ ಓಡಾಗಿ ಹಾಡಿಕೊಳ್ಳುತ್ತಿದ್ದರು ಅಂತ ಹೇಳಲಾಗ್ತದೆ.
ಶಿವಮಾರ ಅನ್ನುವಂಥವನು ಗಜಾತ್ಮತ ಅನ್ನುವಂಥ ಒಂದು ಕೃತಿ ಬರೀತಾನೆ. ಅಲ್ಲಿ ಅದನ್ನು ತ್ರಿಪದಿ ಒಳಗಡೆ ರಚನೆ ಮಾಡಿದ್ದಾನೆ ಅನ್ನುವಂಥ ಮಾತನ್ನು ಹೇಳಲಾಗ್ತದೆ. ಆ ಹಾಡುಗಳನ್ನೇ ಓವನಿಗೆ ಅಥವಾ ಒನಗೆ ವಾಡಾಗಿ ಹಾಡಿಕೊಳ್ತಿದ್ರು ಅನ್ನುವಂಥದ್ದನ್ನು ಹೇಳಲಾಗ್ತದೆ. ಇನ್ನು 5ನೇದಾಗಿ ಬಂತಂತಂದ್ರೆ ಚಂಪೂ ಶೈಲಿ ಅಂತ ಕರಿತೀವಿ. ಇದೆಲ್ಲ ನಿಮಗೆ ಗೊತ್ತೇ ಇದೆ, ಈ ಹಿಂದೆ ಸಾಕಷ್ಟು ಎಕ್ಸಾಮಲ್ಲಿ ಕೇಳಿದ್ದಾನೆ, ಮೊನ್ನೆ ಕಡ್ಡಾಯ ಕನ್ನಡದಲ್ಲೂ ಕೇಳಿದ್ದಾನೆ ಅನ್ಕೊಂತಾನೆ. ಪದ್ಯ ಗದ್ಯ ಮಿಶ್ರಿತವಾಗಿರುವ ಶೈಲಿಯನ್ನು ಚಂಪೂ ಶೈಲಿ ಅಂತ ಕರಿತೇವೆ. ಪದ್ಯ ಗದ್ಯ ಮಿಶ್ರಿತವಾಗಿರುವಂತಹ ಶೈಲಿ ಚಂಪೂ ಶೈಲಿ. ಪ್ರಾಚೀನ ಕನ್ನಡ ಸಾಹಿತ್ಯದ ಅತ್ಯಂತ ಪ್ರಬಲ ಸಾಹಿತ್ಯ ಪ್ರಕಾರ ಅಂತ. ಹಳೆಯ ಕನ್ನಡ ಸಾಹಿತ್ಯದಲ್ಲಿ ತುಂಬಾ ಪ್ರಬಲವಾಗಿದ್ದು, ತುಂಬಾ ಪಾಪ್ಯುಲಾರಿಟಿಯನ್ನು ಪಡೆದುಕೊಂಡಿದ್ದು, ಎಲ್ಲರ ಜನಮೆಚ್ಚುಗೆ ಪಾತ್ರವಾಗಿರುವಂಥ ಪ್ರಕಾರ ಯಾವುದಪ್ಪ ಅಂದ್ರೆ ಚಂಪು. ಈ ಚಂಪು ಅನ್ನುವಂಥದ್ದು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಎರಡು ಚಂಪೂ ಶೈಲಿಯಲ್ಲಿ ರಚನೆಯಾಗಿರುವಂಥ ಅತ್ಯಂತ ಶ್ರೇಷ್ಠ ಕೃತಿಗಳು. ಇವೆರಡನ್ನ ಬರೆದಂಥವನು ಪಂಪ. ನಿಮ್ಗೆ ನೆನಪಿರಬೇಕು, ಪಂಪನ ಇದು ಧಾರ್ಮಿಕ ಕಾವ್ಯ ಅಂತ ಕರಿತೀವಿ. ಆದಿಪುರಾಣ ಲೌಕಿಕ ಕಾವ್ಯ ಅಂತ ಕರಿತೀವಿ. ವಿಕ್ರಮಾರ್ಜುನ ವಿಜಯ ಜೈನ ತೀರ್ಥಂಕರಲ್ಲಿ 24 ಜನ ತೀರ್ಥಂಕರಲ್ಲಿ ಮೊದಲಿಗನಾಗಿರೋ ಋಷಭನಾಥನ ಬಗ್ಗೆ ತಿಳಿಸುವಂಥದ್ದು ಆದಿಪುರಾಣ. ಮಹಾಭಾರತ ಬಗ್ಗೆ ತಿಳಿಸುವಂಥದ್ದು ವಿಕ್ರಮಾರ್ಜುನ ವಿಜಯ. ತನ್ನ ಆಶ್ರಯದಾತನಾಗಿರುವಂತಹ ಅರಿಕೇಸರಿಯನ್ನ ಅರ್ಜುನನಿಗೆ ಸಮೀಕರಣ ಮಾಡಿ ಹೋಲಿಸಿ ಬರೆದದ್ದು ನೀವು ಮಹಾಭಾರತದ ಕತೆ. ಚಂಪೂ ಶೈಲಿಯಲ್ಲಿ ತುಂಬಾ ಶ್ರೇಷ್ಠವಾಗಿರುವಂತಹ 2 ಕಾವ್ಯಗಳು ಅಂತ ಕರಿತೇವೆ, ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ. ಪಂಪ ಅನ್ನುವಂಥ ಕವಿಗೆ ಹಿಂದಿನದಲ್ಲೂ ಕೂಡ 1ನೇ ಗುಣಮರ್ಮ ಅನ್ನುವಂಥವನು ಹರಿವಂಶ, ಶೂದ್ರಕ ಎಂಬ 2 ಕೃತಿಗಳನ್ನು ರಚನೆ ಮಾಡಿದ್ದಾನೆ. ಆದರೂ ಕೂಡ ಅವು ನಮಗೆ ಉಪಲಬ್ಧವಿಲ್ಲ. ಪಂಪನಿಗಿಂತ ಮೊದಲು ಇದನ್ನು ಯಾರು ರಚನೆ ಮಾಡಿಲ್ಲೇನ್ರಿ ಚಂಪೂ ಶೈಲಿನ ಅಂತ ನೀವು ಪ್ರಶ್ನೆ ಕೇಳಬಹುದು. ನೋಡ್ರಿ, 1ನೇ ಗುಣವರ್ಮ ಅಂತ ಒಬ್ಬ ವ್ಯಕ್ತಿ ಇದ್ದ. ಆತ ಹರಿವಂಶ, ಶೂದ್ರಕ ಎಂಬ 2 ಕೃತಿಗಳನ್ನು ಬರೆದಾನ್ರಿ. ಬಟ್ ಅವು ನಮಗೇನಾಗಿಲ್ಲ, ಲಭ್ಯವಾಗಿಲ್ಲ. ಉಪಲಬ್ಧವಿರುವ ಕಾವ್ಯಗಳು ಪಂಪೊಂದೇ. ಹಾಗಾಗಿ ಪಂಪನಿಗೆ ನಾವು ಆದಿಕವಿ, ಅಗ್ರಕವಿ ಅನ್ನುವಂಥ ಮಾತಿನಲ್ಲಿ ಕರಿತೇವೆ. ಚಂಪೂ ಶೈಲಿ ಅಂತ ಕರಿತೇವೆ. ಹಾಗಾದ್ರೆ ಪಂಪನ ಅನಂತರ ಅನೇಕ ಕವಿಗಳು ಈ ಮಾರ್ಗದಲ್ಲಿ ನಡೆದು ಹಲವು ಶ್ರೇಷ್ಠ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಅಂದ್ರೆ ಚಂಪೂ ಶೈಲಿಯನ್ನು ಪಂಪ ಮಾತ್ರ ರಚನೆ ಮಾಡ್ಯಾನೇನ್ರಿ ಸರ್? ಗದ್ಯ ಮತ್ತು ಪದ್ಯ ಮಿಶ್ರಿತವಾಗಿರುವಂತಹ ಶೈಲಿ ಏನಿದೆಯಲ್ಲ, ಇದು ಜನಮನ್ನಣೆಯನ್ನು ಪಡೀತದೆ. ಹಾಗಾಗಿ ಪಂಪನ ನಂತರ ಅನೇಕ ಕವಿಗಳು ಅವನ ದಾರಿಯಲ್ಲಿ ನಡೀತಾ ಬರ್ತಾರೆ. ಉದಾಹರಣೆಗೆ ಪನ್ನ, ರನ್ನ, 1ನೇ ನಾಗವರ್ಮ, ಜನ್ನ, ನಾಗಚಂದ್ರ, ಹರಿಹರ, ನೇಮಿಚಂದ್ರ, ಆಂಡಯ್ಯ, ಷಡಕ್ಷರ ದೇವ ಮುಂತಾದವರು ಚಂಪೂ ಸಾಹಿತ್ಯವನ್ನು ಬೆಳೆಸಿ ಕಟ್ಟಿದವರಲ್ಲಿ ಪ್ರಮುಖರು. ಸೊ ಇಂಪಾರ್ಟೆಂಟ್ ಕೇಳಬಹುದು, ಚಂಪೂ ಶೈಲಿಯಲ್ಲಿ ಕಾವ್ಯವನ್ನು ರಚನೆ ಮಾಡಿ ಪಂಪನ ದಾರಿಯಲ್ಲಿ ನಡೆದಂತಹ ಕವಿಗಳು ಯಾರ್ಯಾರಪ್ಪ ಅಂತೇಳಿದ್ರೆ ಪೊನ್ನ, ರನ್ನ, 1ನೇ ನಾಗವರ್ಮ, ಜನ್ನ, ನಾಗಚಂದ್ರ, ಹರಿಹರ, ನೇಮಿಚಂದ್ರ ಮತ್ತು ಆಂಡಯ್ಯ, ಷಡಕ್ಷರ ದೇವ. ಇವರೆಲ್ಲರೂ ಕೂಡ ಚಂಪೂ ಶೈಲಿಯನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋದವರು. ಸೊ ಹಂಗಾರೆ ಚಂಪು ಅನ್ನುವುದನ್ನು ಶಾರ್ಟ್ ಆಗಿ ನೀವು ತಿಳ್ಕೊಬೇಕಾದ್ರೆ ಏನು, ಗದ್ಯ ಮತ್ತು ಪದ್ಯ ಮಿಶ್ರಿತವಾದ ರೂಪವೇ ಚಂಪು. ಸೊ ಸರಿಸುಮಾರು 10ನೇ ಶತಮಾನದಿಂದ 12ನೇ ಶತಮಾನದ ಮಧ್ಯಭಾಗವನ್ನು ಕನ್ನಡದಲ್ಲಿ ಚಂಪೂ ಸಾಹಿತ್ಯ ಯುಗ ಎಂದು ಕರೀತಾರೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್. ಸೊ 16ನೇ ಶತಮಾನವನ್ನು ಸಾಂಗತ್ಯದ ಸುವರ್ಣ ಯುಗ ಅಂತ ಕರಿತಾ ಇದ್ರು. ಈ ಹಿಂದೆ ಎಕ್ಸಾಮ್ನ ಕೇಳ್ಯಾರ. ಹಂಗಾರೆ ಯಾವ ಯುಗವನ್ನು ಸಾಂಗತ್ಯದ ಸುವರ್ಣ ಯುಗ ಅಂತ ಕರಿತಾ ಇದ್ರು? 16ನೇ ಶತಮಾನ ಸಾಂಗತ್ಯದ ಸುವರ್ಣ ಯುಗ. ಹಂಗಾರೆ 10ನೇ ಶತಮಾನದಿಂದ 12ನೇ ಶತಮಾನದವರೆಗೂ ಕನ್ನಡ ಸಾಹಿತ್ಯದಲ್ಲಿ ಯಾವ ಯುಗ ಚಲಾವಣೆಯಲ್ಲಿತ್ತು ಅಂತ ಹೇಳಿದ್ರೆ ಚಂಪೂ ಸಾಹಿತ್ಯ. ಹಂಗಾರೆ 12ನೇ ಶತಮಾನದಲ್ಲಿ ತುಂಬಾ ಶ್ರೇಷ್ಠತೆಯನ್ನು ಪಡೆದುಕೊಂಡದ್ದು ವಚನ ಸಾಹಿತ್ಯ. ತಮ್ಮ ಗಮನಕ್ಕೆ ಇರಬೇಕು, ವಚನ ಸಾಹಿತ್ಯ. ಓಕೆ. ಹಂಗಾರೆ ಕನ್ನಡದಲ್ಲಿ ಚಂಪೂವಿನ ಕೃತಿ ರಚನೆ ಮಾಡಿದ ಮೊದಲ ಕವಿ ಯಾರು ಅಂತ ಪ್ರಶ್ನೆ ಕೇಳಿದ್ರೆ ಪಂಪ. ಆದಿಪುರಾಣ. ಕನ್ನಡದಲ್ಲಿ ಚಂಪುವಿನಲ್ಲಿ ಕೃತಿ ರಚನೆ ಮಾಡಿದ ಮೊದಲ ಕವಿ ಪಂಪ. ಚಂಪುವಿನ ಸಮೃದ್ಧಿಯ ಕಾಲ ಅಂತ ಕೇಳಿದ್ರೆ 10ನೇ ಶತಮಾನ. ಚಂಪೂ ಕಾವ್ಯಗಳಲ್ಲಿ ಅತಿ ಹೆಚ್ಚಾಗಿ ಬಳಕೆಯಾದ ಖ್ಯಾತ ಕರ್ನಾಟಕ ವೃತ್ತ ಯಾವುದಪ್ಪ ಅಂದ್ರೆ ಚಂಪಕಮಾಲ ವೃತ್ತ. ಖ್ಯಾತ ಕರ್ನಾಟಕ ವೃತ್ತಗಳು 6 ಅದಾವ. ಅವುಗಳ ಬಗ್ಗೆ ಒಂದು ತರಗತಿ ಮಾಡಿಕೊಡ್ತೇನೆ. ಚಂಪೂ ಕಾವ್ಯವನ್ನು ರಚಿಸಿದಂತಹ ಹೆಚ್ಚಿನ ಕವಿಗಳು ಯಾವ ಧರ್ಮಕ್ಕೆ ಸೇರಿದವರಾಗಿದ್ದಾರಪ್ಪ ಅಂದ್ರೆ ಜೈನ ಧರ್ಮಕ್ಕೆ ಸೇರಿದವರಾಗಿದ್ದಾರೆ.
ಕನ್ನಡ ಸಾಹಿತ್ಯಕ್ಕೆ ಜೈನ ಧರ್ಮದ ಕೊಡುಗೆ ತುಂಬ ಇದೆ ಅನ್ನುವಂಥ ಮಾತನ್ನು ಚರ್ಚೆ ಮಾಡ್ತಾ ಹೋಗ್ತಾರೆ. ಕನ್ನಡದ ಕನ್ನಡದಲ್ಲಿ ಕೃತಿ ರಚನೆ ಮಾಡಿದ ಮೊದಲ ಕವಿ ಪಂಪ, ಆದಿಪುರಾಣ, ಚಂಪುವಿನ ಸಮೃದ್ಧಿಯ ಕಾಲ 10ನೇ ಶತಮಾನ, ಚಂಪು ಕಾವ್ಯಗಳಲ್ಲಿ ಅತಿಯಾಗಿ ಬಳಕೆಯಾದ ವೃತ್ತ ಚಂಪಕಮಾಲ ವೃತ್ತ. ಚಂಪು ಕಾವ್ಯ ರಚಿಸಿದ ಅತಿ ಹೆಚ್ಚು ಕವಿಗಳು ಜೈನ ಧರ್ಮಕ್ಕೆ ಸೇರಿದವರಾಗಿದ್ದರು. ಹಾಗಿದ್ರೆ ಚಂಪು ಕಾವ್ಯಗಳಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಬಳಕೆಯಾಗಿರುವ ಪ್ರಮುಖ ಛಂದೋ ಜಾತಿಯಾದಂಥ ಪ್ರಶ್ನೆ ಕೇಳ್ತಾರೆ. ಕಂದ ಪದ್ಯ 4 ಸಾಲುಗಳಿಂದ ಕೂಡಿರ್ತದೆ. ಒಂದು ತರಗತಿ ಮಾಡಿಕೊಡ್ತೇನೆ. ಚಂಪು ಕಾವ್ಯಗಳಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಬಳಕೆಯಾದ ಪ್ರಮುಖ ಛಂದೋ ಜಾತಿ ಕಂದ ಪದ್ಯ. 4 ಸಾಲುಗಳಿಂದ ಕೂಡಿದ್ದು, 64 ಮಾತ್ರೆಗಳಿಂದ ಕೂಡಿದ್ದು, 16 ಗಣಗಳನ್ನು ಕೂಡಿರುತ್ತದೆ. 4 ಮಾತ್ರೆಗಳನ್ನು ಗಣ ಮಾಡ್ತೇವೆ. 16 4 64. ಸೊ ರಂಶ್ರೀ ಮುಗುಳಿಯವರು ಚಂಪುವಿನ ಮೂಲ ಲೇಖನ ಎಂಬ ಕೃತಿಯನ್ನು ಬರೀತಾರೆ. ಚಂಪುವಿನ ಮೂಲ ಎಂಬ ಕೃತಿಯನ್ನು ಬರೀತಾರೆ. ಲೇಖನ ಮೀನ್ಸ್ ಕೃತಿ. ರಂಶ್ರೀ ಮುಗುಳಿ ಬರೀತಾರೆ. ಚಂಪುವಿನ ಮೂಲ ಎಂಬಂತಹ ಕೃತಿಯನ್ನು ಬರೆದಂಥವ್ರು ಯಾರು ಅನ್ನುವಂಥ ಮಾತನ್ನು ಕೇಳಿದ್ರೆ ರಂಶ್ರೀ ಮುಗುಳಿಯವರು ಸ್ಟಡೀಸ್ ಇನ್ ಚಂಪು ಲಿಟ್ರೇಚರ್ ಎಂಬ ಪ್ರೌಢ ಪ್ರಬಂಧವನ್ನು ಬರೆದ್ರು. ಯಾರಪ್ಪ ಅಂದ್ರೆ ಡಾಕ್ಟರ್ CR ದೇಶಪಾಂಡೆ ಅವರು. ಇಂಪಾರ್ಟೆಂಟ್ ಆಫ್ ಇವರ PDO ಮತ್ತು ಗ್ರೂಪ್ C ಎಕ್ಸಾಮ್. ಕನ್ನಡ ಲಿಟ್ರೇಚರ್ ಏನು ಪ್ರಶ್ನೆ ಕೇಳ್ತಾರೋ ಇಂಥ ಹಾಕಿ ಕುಂತು ಬಿಡ್ತಾನೆ. ಚಂಪುವಿನ ಮೂಲ ಎಂಬ ಲೇಖನವನ್ನು ಬರೆದಂಥವ್ರು ರಂಶ್ರೀ ಮುಗುಳಿಯವರು. ಚಂಪು ಕಾವ್ಯಗಳಲ್ಲಿ ಅತಿ ಹೆಚ್ಚಾಗಿ ಬಳಕೆಯಾಗಿರುವ ಪ್ರಮುಖ ಛಂದೋ ಜಾತಿ ಯಾವುದಪ್ಪ ಅಂದ್ರೆ ಕಂದ ಪದ್ಯ. ಸ್ಟಡೀಸ್ ಇನ್ ಚಂಪು ಲಿಟ್ರೇಚರ್ ಎಂಬ ಪ್ರೌಢ ಪ್ರಬಂಧವನ್ನು ಬರೆದಂಥವರು ಡಾಕ್ಟರ್ CR ದೇಶಪಾಂಡೆ ಅನ್ನುವಂಥದ್ದನ್ನು ತಾವು ಗಮನದಲ್ಲಿ ಇಡಬೇಕಾಗ್ತದೆ. ಓಕೆ. ಸೊ ಅಷ್ಟಕ ಎಂಬಂತಹ ಕೃತಿ ಇದೆ. ಅಷ್ಟಕ ಎಂಬಂತಹ ಸಾಹಿತ್ಯ ಪ್ರಕಾರ ಕಂಡು ಬರ್ತದೆ. ಸೊ ಅಷ್ಟಕ ಅನ್ನುವಂತಹ ಸಾಹಿತ್ಯ ಪ್ರಕಾರದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಇದು ಕೂಡ ಒಂದು. ಸೊ ಇವುಗಳನ್ನು ಒಂದು ಕಡೆ ನೋಟ್ ಮಾಡ್ಕೋಬೇಕು ನೀವು, ಪ್ರಾಚೀನ ಕನ್ನಡ ಸಾಹಿತ್ಯದ ರೂಪಗಳು ಅಂತೇಳಿ. ಅಷ್ಟಕ ಎಂಬುದು 8 ಪದ್ಯಗಳ ರಚನೆ. 8 ಪದ್ಯಗಳು ಇರ್ತಿದ್ವು. ಹಂಗಾರೆ 8 ಪದ್ಯ ಇರ್ತಿದ್ವೇನ್ರಿ? 8 ಪದ್ಯಗಳು ಇರಲೇಬೇಕಂತಲ್ಲ. 8ರಿಂದ 12 ಪದ್ಯಗಳು ಇರ್ತಿದ್ವು. 8ರಿಂದ 12 ಪದ್ಯಗಳನ್ನು ಸೇರಿಸಿರುವುದನ್ನೇ ಅಷ್ಟಕ ಅಂತ ಕರಿತಿದ್ರು. ನಮ್ಮಲ್ಲಿ 8 ಸಾಲುಗಳಿಂದ ಕೂಡಿರೋ ಪದ್ಯ ಜಾತಿಯನ್ನ ಏನ್ರಿ ಅಷ್ಟಪದಿ ಅಂತ ಕರೀತಾರೆ. ಅಷ್ಟಪದಿ ಮುಂದಿನ ತರಗತಿಗೆ ಹೇಳ್ಕೊಡ್ತೇನೆ. 8 ಪದ್ಯಗಳು ಇರ್ತಾ ಇರಲಿಲ್ಲ. 8ರಿಂದ 12 ಪದ್ಯಗಳವರೆಗೂ ಕೂಡ ಬರೀಬಹುದು. ಸೊ ಅಷ್ಟಲಿವರೆಗೂ ಮುಂದುವರೆದ್ರೂ ಕೂಡ ಏನೂ ಸಮಸ್ಯೆ ಆಗ್ತಿರಲಿಲ್ಲ. ಕನ್ನಡದ ಅಷ್ಟಕ ಶತಕಕ್ಕಿಂತಲೂ ಕೂಡ ಪ್ರಾಚೀನವಾಗಿದ್ದು ಶತಕ ಕಾವ್ಯಗಳು ಅಂತ ಬರ್ತಾವೆ. ಪುಲಿಗೆರೆಯ ಸೋಮೇಶ್ವರ ಶತಕ ಅಂತ ಬರೀತಾನೆ. ಪುಲಿಗೆರೆಯ ಸೋಮ ಶತಕ ಕಾವ್ಯಗಳಿಗಿಂತಲೂ ಕೂಡ ತುಂಬಾ ಪ್ರಾಚೀನವಾಗಿರುವಂಥದ್ದು. ಈವರೆಗೂ ಲಭ್ಯವಿಲ್ಲದೆ ಕ್ರಿಸ್ತಶಕ 800ರದ್ದು ಎನ್ನಲಾದ ಇಲ್ಲಿವರೆಗೂ ಲಭ್ಯವಿರಲಿಲ್ಲ. ಇತ್ತೀಚೆಗೆ ಒಂದು ರಿಸರ್ಚ್ ಮಾಡಿದಾಗ ಸಿಕ್ಕಿದ್ದು ಕ್ರಿಸ್ತಶಕ 800 ಅಂದ್ರೆ 8ನೇ ಶತಮಾನ ಅಂತ ಭಾವಿಸ್ತೇವೆ. ಸೈಗೊಟ್ಟ ಶಿವಮಾರ ಅನ್ನುವಂಥ ವ್ಯಕ್ತಿ ಇದ್ದ. ಸೈಗೊಟ್ಟ ಶಿವಮಾರ ಅಂತೇಳಿ ಈತ ಗಜಾಷ್ಟಕ ಎಂಬ ಕೃತಿಯನ್ನು ರಚನೆ ಮಾಡಿದ್ದ. ಗಜಾಷ್ಟಕ ಇದು ಅಷ್ಟಕ ಸಾಹಿತ್ಯದಲ್ಲಿ ಮೊದಲನೆಯದಾಗಿ ಕಂಡು ಬರುತ್ತದೆ ಎಂಬಂಥ ಚರ್ಚೆಗಳು ಸ್ಟಾರ್ಟ್ ಆಗಿದೆ. ಸೊ 8 ಪದ್ಯಗಳಿಂದ ಕೂಡಿರುವಂತಹದ್ದು. 8 ಪದ್ಯಗಳಿರ್ಬೇಕಂತೇನಿಲ್ಲ. 8ರಿಂದ 12 ಪದ್ಯಗಳವರೆಗೂ ಸಂಖ್ಯೆ ಮುಂದುವರಿತಾ ಇತ್ತು. ಶತಕ ಅನ್ನುವಂಥ ಸಾಹಿತ್ಯ ಪ್ರಕಾರಕ್ಕಿಂತಲೂ ಕೂಡ ಹಿಂದಿಂದು. ಸೊ ಇಲ್ಲಿವರೆಗೂ ಲಭ್ಯವಿರಲಿಲ್ಲ. 8ನೇ ಶತಮಾನದಲ್ಲಿ ಅಥವಾ 800ರಲ್ಲಿ ಸೈಗೊಟ್ಟ ಶಿವಮಾರ ಅನ್ನುವಂಥ ವ್ಯಕ್ತಿ ಗಜಾಷ್ಟಕ ಎಂಬಂತಹ ಕೃತಿಯನ್ನು ಬರೀತಾನೆ. ಆ ಗಜಾಷ್ಟಕ ಅನ್ನುವಂಥ ಕೃತಿ ಅಷ್ಟಕದಲ್ಲೇ ಮೊದಲನೆಯದಾಗಿ ನಿಲ್ತದೆ. ಅಷ್ಟಕ ಸಾಹಿತ್ಯಕ್ಕೆ ಸಂಸ್ಕೃತ ಭಾಷೆಯೇ ಸಾಹಿತ್ಯ ಪ್ರಭಾವ ಮತ್ತು ಪ್ರೇರಣೆಯನ್ನು ನೀಡುತ್ತದೆ. ಅಷ್ಟಕ ಸಾಹಿತ್ಯಕ್ಕೆ ಸಂಸ್ಕೃತ ಸಾಹಿತ್ಯವೇ ಪ್ರಭಾವ. ಅದರ ಆಧಾರದ ಮೇಲೆ ಕೂಡ ಅಷ್ಟಕ ಸಾಹಿತ್ಯ ರಚನೆ ಮಾಡ್ತಾರೆ. ಅದೇ ಕೂಡ ಪ್ರೇರಣೆಯನ್ನು ಕೊಡ್ತದೆ. ಯಾವುದಕ್ಕಪ್ಪ ಅಂತ ಹೇಳಿದ್ರೆ ಅಷ್ಟಕಕ್ಕೆ. ಶಾರ್ಟ್ ಆಗಿದ್ದು ನೀವು ತಿಳ್ಕೊಳ್ಳೋದಾದ್ರೆ ಅಷ್ಟಕ ಸಾಹಿತ್ಯದ ಮೊದಲ ಕೃತಿ ಗಜಾಷ್ಟಕ. ಇದನ್ನು ರಚನೆ ಮಾಡಿದಂಥ ಯಾರು? ಸೈಗೊಟ್ಟ ಶಿವಮಾರ. ಕ್ರಿಸ್ತಶಕ ಎಷ್ಟು? 800. ಕ್ರಿಸ್ತಶಕ ಎಷ್ಟು? 800. ಅಷ್ಟಕ ಸಾಹಿತ್ಯಕ್ಕೆ ಪ್ರೇರಣೆಯಾದ ಸಾಹಿತ್ಯ ಸಂಸ್ಕೃತ ಸಾಹಿತ್ಯ. ಪ್ರಾಚೀನ ಕಾಲದ ಸಾಹಿತ್ಯ ರೂಪಗಳಲ್ಲಿ ಭಾವಗೀತೆಯಂತಿರುವ ಸಾಹಿತ್ಯ ರೂಪ. ಇಂಪಾರ್ಟೆಂಟ್ ಫಾರ್ PDO ಮತ್ತು ಗ್ರೂಪ್ C. ಸೊ ಪ್ರಾಚೀನ ಕಾಲದ ಸಾಹಿತ್ಯ ರೂಪಗಳಲ್ಲಿ ಭಾವಗೀತೆಯಂತಿರುವ ಸಾಹಿತ್ಯ ರೂಪ ಅಷ್ಟಕ. ಅಷ್ಟಕಗಳಲ್ಲಿ ಪ್ರಧಾನವಾದಂತಹ ವಿಷಯ ಯಾವುದು? ಭಕ್ತಿ ಮತ್ತು ವೈರಾಗ್ಯ. ಅಷ್ಟಕ ಅನ್ನುವಂತಹ ಪದ್ಯಗಳಲ್ಲಿ ಯಾವುದಕ್ಕೆ ಜಾಸ್ತಿ ಮಹತ್ವವನ್ನು ಕೊಡ್ತಾ ಇದ್ರಪ್ಪ ಅಂದ್ರೆ ಭಕ್ತಿ ಮತ್ತು ವೈರಾಗ್ಯಕ್ಕೆ.
ಅಷ್ಟಕಗಳು ಹೆಚ್ಚಾಗಿ ರಚನೆಯಾಗಿದ್ದು ಯಾವುದರಲ್ಲಿ? ವೃತ್ತಗಳಲ್ಲಿ. ಗಜಾಷ್ಟಕ ಅನ್ನೋದು ಒಂದು ಗಜಶಾಸ್ತ್ರ ಅಂತಾನೂ ಕೂಡ ಕರಿತಾ ಇದ್ರು. ಸೊ ಇಷ್ಟು ಸರಳವಾಗಿ ತಿಳ್ಕೊಂಡ್ರೆ ಸಾಕು. ಸೊ ಇನ್ನು ಶತಕ ಅನ್ನುವಂಥ ಒಂದು ಪದ್ಯ ಜಾತಿ ಇದೆ. ಅದು ಒಂದು ಪದ್ಯ ಜಾತಿಯನ್ನು ತಿಳ್ಕೊಳ್ಳೋಣ. ಶತಕ 100 ಪದ್ಯಗಳ ರಚನೆ. ಅಷ್ಟಕ ಅಂತ ಹೇಳಿದ್ರೆ 8 ಪದ್ಯಗಳಿಂದ ರಚನೆ, 8 ಪದ್ಯಗಳಿರ್ಬೇಕಂತೇನಿಲ್ಲ, 12 ಪದ್ಯಗಳು ಹೊಕ್ಕಿತ್ತ. ಶತಕ ಅಂದ್ರೆ 100 ಪದ್ಯಗಳಿಂದ ಕೂಡಿರುವಂಥ ರಚನೆ. 100 ಇರ್ಬೇಕಂತ ಏನಿರಲಿಲ್ಲ, 101ರಿಂದ 128ರವರೆಗೆ ಪದ್ಯಗಳು ಹೋಗಿರುವಂಥದ್ದು ಅಥವಾ ಪದ್ಯಗಳು ಒಳಗೊಂಡಿರುವಂತಹ ಕೃತಿಗಳನ್ನು ನಾವು ಕಾಣ್ತೇವೆ. ಶತಕ ಸಾಹಿತ್ಯ ಆರಂಭ ಸುಮಾರು ಕ್ರಿಸ್ತಶಕ 1070ರಲ್ಲಿ ರಚನೆ ಆಗಿದೆ. ಇಲ್ಲಿ ನಾಗವರ್ಮಾಚಾರ ಅಂತ ಒಬ್ಬ ಕವಿ ಇದ್ದ. ಈತ ಚಂದ್ರ ಚೂಡಾಮಣಿ ಶತಕ ಅನ್ನುವಂಥ ಕೃತಿಯನ್ನು ಬರೀತಾನೆ. ಸೊ ಇಲ್ಲಿ ಶತಕ ಸಾಹಿತ್ಯ ನಮಗೆ ಕಂಡು ಬರ್ತದೆ. ಶತಕ ಸಾಹಿತ್ಯ ರಚನೆಯಲ್ಲಿ ವಿವಿಧ ಛಂದೋ ಪ್ರಕಾರಗಳನ್ನು ಬಳಸಲಾಗ್ತದೆ. ಅದರಲ್ಲಿ ಕಂದ ಪದ್ಯವನ್ನು, ವೃತ್ತಗಳನ್ನು, ಷಟ್ಪದಿಗಳನ್ನು, ರಗಳೆಗಳನ್ನು, ಸಾಂಗತ್ಯಗಳನ್ನು ಇತ್ಯಾದಿಗಳನ್ನು ಶತಕ ಕಾವ್ಯಗಳಲ್ಲಿ ರಚನೆ ಮಾಡಿ ಬಳಸಿದ್ದಾರೆ. ಕಂದದ ಪದ್ಯಗೆ ಹೇಳ್ಕೊಡ್ತೀನಿ, ವೃತ್ತಗಳ ಬಗ್ಗೆ ಹೇಳ್ಕೊಡ್ತೀನಿ, ಷಟ್ಪದಿ ಬಗ್ಗೆ ಹೇಳ್ಕೊಡ್ತೀನಿ, ರಗಳೆ ಮತ್ತು ಸಾಂಗತ್ಯದ ಬಗ್ಗೆ ಸಪ್ರೇಟಾಗಿ ತರಗತಿಗಳನ್ನು ಮಾಡಿ ನಿಮಗೆ ವಿಷಯಗಳನ್ನು ತಿಳಿಸ್ಕೊಡ್ತೀನಿ. ಇಲ್ಲಿ ಶತಕ ಸಾಹಿತ್ಯದಲ್ಲಿ ಭಕ್ತಿ, ಸ್ತುತಿ, ವೈರಾಗ್ಯ, ವೇದಾಂತ, ಮತ ಸಿದ್ಧಾಂತ ಪ್ರತಿಪಾದನೆಗಳು ಶತಕ ಸಾಹಿತ್ಯದಲ್ಲಿ ಪ್ರಮುಖ ವಸ್ತುಗಳಾಗಿದ್ದು ಅನ್ನುವಂಥದ್ದು ಇಂಪಾರ್ಟೆಂಟ್. ಸರಿಯಾಗಿ ಓದ್ಕೊಳ್ಳಿ. ಭಕ್ತಿ, ಸ್ತುತಿ, ವೈರಾಗ್ಯ, ವೇದಾಂತ, ಮತ ಸಿದ್ಧಾಂತ ಈ ಪ್ರತಿಪಾದನೆಗಳು ಶತಕ ಸಾಹಿತ್ಯಕ್ಕೆ ಪ್ರಮುಖವಾದ ವಸ್ತುಗಳಾಗಿದ್ದು ಅಥವಾ ಪ್ರಮುಖವಾದ ವಿಷಯ ವಸ್ತುಗಳಾಗಿದ್ದು ಅನ್ನುವಂಥದ್ದು ತಿಳಿದುಕೊಳ್ಳಬೇಕಾಗಿರುವಂತಹ ಸಂಪೂರ್ಣವಾದ ಮಾಹಿತಿ. ಸೊ ಎಲ್ಲರ ಒಂದು ಕಡೆ ನೋಟ್ ಮಾಡ್ಕೊಂಡ್ಬಿಡಿ. ಸ್ವಲ್ಪ ಪದೇ ಪದೇ ನೋಡ್ತಾ ಇರಿ. ಚಾನಲನ್ನು ಪದೇ ನೋಡ್ತಾ ಇದ್ರೆ ನಿಮಗೂ ಕೂಡ ಇನ್ಫಾರ್ಮೇಷನ್ ಸಿಗ್ತಾ ಹೋಗ್ತದೆ. ಮತ್ತು ಇವತ್ತು ರಾತ್ರಿ 10 ಗಂಟೆಗೆ ನನ್ನ ತರಗತಿ ಇರ್ತದೆ. ಈ ಕನ್ನಡ ಸಾಹಿತ್ಯ ರೂಪಗಳು, ಕನ್ನಡ ಸಾಹಿತ್ಯದ ಪ್ರಾಚೀನ ಕನ್ನಡ ಸಾಹಿತ್ಯದ ರೂಪಗಳು ತರಗತಿ ಮತ್ತೆ ಮುಂದುವರಿತದೆ. ಇನ್ನೂ ಕೆಲವೊಂದು ಸಾಹಿತ್ಯ ಪ್ರಕಾರಗಳದವು, ಅವುಗಳನ್ನು ಮುಂದಿನ ತರಗತಿಯಲ್ಲಿ ನೋಡೋಣ ಅನ್ನುವಂಥ ಮಾತನ್ನು ತಿಳಿಸಿ. ಸೊ ಯಾರಾದರೂ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇತ್ತು ಅಂತ ಹೇಳಿದ್ರೆ ನಿಮ್ಮ ಸ್ನೇಹಿತರಿಗೆ ತಿಳಿಸಿ, ಸ್ನೇಹಿತರಿಗೆ ಸಬ್ಸ್ಕ್ರೈಬ್ ಮಾಡಿ ಹೇಳಿ. ಸೊ ನಮ್ಮ ಚಾನಲ್ ಹೇಮಂತ್ ಕನ್ನಡಿಗ ಅಂತಂದು ಹೇಳಿ ನಿಮಗೆಲ್ಲ ಗೊತ್ತೇ ಇರುತ್ತೆ. ಸೊ ಹೇಮಂತ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ನಿಮ್ಮ ಸ್ನೇಹಿತರಿಗೂ ತಿಳಿಸಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇವತ್ತು ರಾತ್ರಿ 10 ಗಂಟೆಗೆ ಮತ್ತೆ ಲೈವ್ ಕ್ಲಾಸ್ ಮಾಡ್ತೀನಿ. ಥ್ಯಾಂಕ್ ಯು.